ಕಳೆದ ಒಂದು ವರ್ಷ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು ಉಳಿಲಿಕ್ಕೆ. ಇವತ್ತು ನಾನು ಈಗ ಬಂದು ನಿಂತಿದ್ದೇನೆ ಅಂದರೆ ಅದು ಭಗವಂತ ಉಳಿಸಿದ್ದಾನೆ ಅಂತಕ್ಕಂಥದ್ದು ನಾನು ಹೇಳ್ತೇನೆ. GDP ಗ್ರಾಫ್ ಮೇಲೆ ಹೇಳಿದ ತಕ್ಷಣ ನಮ್ಮ ದೇಶ ಶ್ರೀಮಂತಿಕೆ ಅಂತಕ್ಕಂಥ ಭ್ರಮೆಗೆ ನಾವು ಹೋದರೆ ಇವತ್ತಿಷ್ಟು ವರ್ಷಗಳಾದರೂ ಮನೆ ಇಲ್ಲ. ಒಂದು ಕಾಯಿಲೆ ಈಗ ಬರ್ತಕ್ಕಂಥ ಕಾಯಿಲೆಗಳು ಕನಿಷ್ಠ 40 ಲಕ್ಷ 50 ಲಕ್ಷ ಖರ್ಚು ಮಾಡಬೇಕು. ಒಂದು ಕಾಯಿಲೆ ಬಂದರೆ ಎಲ್ಲಿಂದ ತರ್ತೀರಿ ದುಡ್ಡನ್ನ? ಈಗ ನನಗೇನೆ ದೇವರು 3ನೇ ಬಾರಿ 5ನೇ ಬಾರಿ ಜೀವ ನನಗೆ ಕೊಟ್ಟಿರೋದು. ಕಳೆದ ಒಂದು ವರ್ಷ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು ಉಳಿಲಿಕ್ಕೆ. ಇವತ್ತು ನಾನು ಈಗ ಬಂದು ನಿಂತಿದ್ದೇನೆ ಅಂದರೆ ಅದು ಭಗವಂತ ಉಳಿಸಿದ್ದಾನೆ ಅಂತಕ್ಕಂಥದ್ದು ನಾನು ಹೇಳ್ತೇನೆ. ಇವತ್ತು ನನಗಾದಂಥ ಒಂದು ಎಕ್ಸ್ಪೀರಿಯನ್ಸು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ದುಡ್ಡು ಎಷ್ಟು ಖರ್ಚು ಮಾಡಿದ್ದೀನಿ ಇವತ್ತು ಈ ಒಂದು ಶಿಸ್ತಿಲ್ ಬಂದು ನಿಮ್ಮ ಮುಂದೆ ನಿಲ್ಲೋದಕ್ಕೆ ಆ ದೇವರು ಕಾಪಾಡಿರ್ತಕ್ಕಂಥದ್ದು ಒಂದು ಭಾಗ. ಆ ಡಾಕ್ಟ್ರುಗಳ ಸಲಹೆಗಳ ಮೇರೆಗೆ ಮಾಡಿರ್ತಕ್ಕಂಥ ಖರ್ಚು ನನಗಿಂತ ಹೆಚ್ಚಾಗಿ ನಮ್ಮ ಸತೀಶನಿಗೆ ಗೊತ್ತು, ನಾನು ಹೇಳೋದಿಲ್ಲ. ಆ ರೀತಿ ದುಡ್ಡು ಎಲ್ಲಿಂದ ತರಕ್ಕೆ ಸಾಧ್ಯ ಬಡವರು? ಇದನ್ನು ನಾನು ಪ್ರತಿನಿತ್ಯ ಯೋಚನೆ ಮಾಡ್ತೇನೆ. ನಮ್ಮ ಮಕ್ಕಳು ಕೆಲಸ ಕೊಡಿಸಿ ಅಂತ ಬರ್ತಾರೆ, ಅವ್ರ ಕಷ್ಟಗಳನ್ನ ನೋಡ್ತೀನಿ ಪ್ರತಿನಿತ್ಯ. ಇವೆಲ್ಲ ನೋಡಿದಾಗ ನಮ್ಮ ಬದುಕೇ ಒಂದು ರೀತಿ, ನಮಗೆ ಒಂದು ರೀತಿ ಜಿಗುಪ್ಸೆ ಬರ್ತದೆ. ಏನಪ್ಪ ಇಂಥ ಪರಿಸ್ಥಿತಿನಲ್ಲಿ ಜನರನ್ನ ಬದುಕ್ತಕ್ಕಂಥದ್ದಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ನಮ್ಮ ದೇಶದಲ್ಲಿ. ಶ್ರೀಮಂತಿಕೆ ಅಂತಕ್ಕಂಥದ್ರ ಮುಖಾಂತರ ಹಲವಾರು ರೀತಿ ಒಂದು ವೆಸ್ಟರ್ನ್ ಕಲ್ಚರ್ನ ಪಾಶ್ಚಿಮಾತ್ಯ ಒಂದು ಇದನ್ನು ಕಲ್ತ್ಕೊಂಡು ಜೀವನ ಮಾಡೋ ಒಂದು ವರ್ಗ ಇದೆ. ಇಲ್ಲಿ ಭೂಮಿ ನಂಬಿ ಆ ಭೂಮಿನಲ್ಲಿ ಇವತ್ತು ನೋಡಿ ಆ ಬಿಸಿಲು, ನಾನು ಇಲ್ಲಿ ಕೂತಿದ್ದೀನಿ, ಮುಂದುಗಡೆ ಯಾಕೆ ಕೂತಿದ್ದೀರೋ ನಮ್ಮ ತಾಯಿಂದ್ರು ಗೊತ್ತಿಲ್ಲ. ಸ್ವಲ್ಪ ಒಂಚೂರೆಲ್ಲ ತಣ್ಣಗಾದಂಗೆ ಆಯಿತು, ಮತ್ತೆ ಬಿಸಿಲು ಶುರುವಾಯಿತು. ಒಂದು 2-2 ಗಂಟೆ 3 ಗಂಟೆ ಅದು ಯಾಕೆ ಕೂತಿದ್ದೀರೋ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಇಡೀ ದೇಶದಲ್ಲಿ ತಾಪಮಾನಗಳು ಭಾಳ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕಷ್ಟ ಅಂತಕ್ಕಂಥದ್ದು, ಮಳೆ ಆಗಲ್ಲ, ಸ್ವಲ್ಪ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವತ್ತು ಆ ರೀತಿ ಆಗಿಬಿಟ್ರೆ ನಮ್ಮ ಹಳ್ಳಿಯ ಜನರ ಬದುಕೇನಾಗಬೇಕು? ಇದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ಅದರಿಂದ ನಾನು ನಿಮ್ಮಗಳಿಗೆ ಮನವಿ ಮಾಡೋದು, ಜಾತಿ ಬಿಟ್ಟುಬಿಡಿ. ಜಾತಿಯಿಂದ ನಮಗೇನು ಸಿಗೋದಿಲ್ಲ. ಎಲ್ಲಿವರೆಗೆ ಈ ದೇಶದಲ್ಲಿ ಜಾತಿ ಅಂತಕ್ಕಂಥ ವ್ಯಾಮೋಹವನ್ನು ನಾವು ಬದಿಗಿಟ್ಟು ನಿಮ್ಮ ಬದುಕನ್ನು ಯಾರು ಸರಿಪಡಿಸ್ತಾರೆ? ದುಡ್ಡಿದೆ ರಾಜ್ಯದಲ್ಲಿ, ದೇಶದಲ್ಲಿ, ಆ ದುಡ್ಡು ಸರಿಯಾದ ರೀತಿ ನಿಮ್ಗಳಿಗೆ ತಲುಪ್ತಾ ಇಲ್ಲ. ನಿಮಗೆ ಕೂಡ 2,000 ರೂಪಾಯಿಗೆ ಖುಷಿ ಪಡ್ತೀರಿ ನಮ್ಮ ತಾಯಂದರು. ನಾನು ನೋಡ್ತಾ ಇದ್ದೀನಿ, 2,000 ರೂಪಾಯಿ ಕೊಟ್ಟಿದ್ದಕ್ಕೆ ಖುಷಿ ಪಡ್ತೀರಿ. 2,000 ಎಷ್ಟು ದಿನ ಕೊಡ್ತಾರೆ ಇವರು? ಈಗಾಗಲೇ ಹಿಮಾಚಲ ಪ್ರದೇಶದಲ್ಲಿ 1,000 1,500 ಕರೆಂಟ್, ಫ್ರೀ ಕರೆಂಟ್ ಏನೋ ಕೊಟ್ಟು ಈಗ ಸಂಬಳ ಕೊಡೋಕೆ ಆಗ್ತಿಲ್ಲ ಅವರಿಗೆ. ಹಿಮಾಚಲ ಪ್ರದೇಶದಲ್ಲಿ ಸರ್ಕಾರಿ ನೌಕರರಿಗೆ 50% 60% ಸಂಬಳ ಕಟ್ ಮಾಡೋರೀಗ ಸಂಬಳ ಕೊಡೋಕ್ಕಾಗಿದೆ. ಕರ್ನಾಟಕದ ಪರಿಸ್ಥಿತಿನೂ ಅಲ್ಲಿಗೆ ಬಂದು ನಿಲ್ತದೆ. ಈಗ ಮಾರ್ಚ್ ತಿಂಗಳದು